ಸುಪ್ರೀಂ ಕೋರ್ಟ್ ಮೆಟ್ಟಿಲು ಹತ್ತಿದೆ. ಇಂಡಿಗೋ ವಿಮಾನಯಾನ ಸಂಸ್ಥೆ ಬಿಕ್ಕಟ್ಟು. ಮುಖ್ಯ ನ್ಯಾಯಮೂರ್ತಿ ಮಧ್ಯಪ್ರವೇಶವನ್ನು ಕೋರಿ ಅರ್ಜಿಯನ್ನು ಹಾಕಲಾಗಿದೆ. ಪ್ರಯಾಣಿಕರಿಗೆ ಉಂಟಾದಂತಹ ನಷ್ಟದ ಬಗ್ಗೆ ಪ್ರಶ್ನೆ ಮಾಡಿ ಅರ್ಜಿಯನ್ನು ಹಾಕೊಂಡಿದ್ದಾರೆ ವಕೀಲ ನರೇಂದ್ರ ಮಿಶ್ರಾ. ಸುಪ್ರೀಂ ಕೋರ್ಟ್ನಲ್ಲಿ ತುರ್ತು ವಿಚಾರಣೆ ಇದಾಗಬೇಕು ಅಂತ ಹೇಳಿ ಮನವಿ ಮಾಡಿಕೊಂಡಿದ್ದಾರೆ. ಕೂಡಲೇ ನ್ಯಾಯಾಧೀಶರು ಇದರಲ್ಲಿ ಮಧ್ಯಪ್ರವೇಶ ಮಾಡಬೇಕು ಅಂತ ಕೇಳಿಕೊಂಡಿದ್ದಾರೆ. ಕೋರ್ಟ್ ಸ್ವಯಂ ಪ್ರೇರಿತವಾಗಿ ಕೇಸ್ ದಾಖಲಿಸಿಕೊಳ್ಳಬೇಕು. ನಾಗರಿಕ ವಿಮಾನಯಾನ ಸಚಿವಾಲಯ DGCA ಸ್ಥಿತಿ ವರದಿಗಳನ್ನು ಸಲ್ಲಿಸಬೇಕು ಅಂತ ಹೇಳಿ ನಿರ್ದೇಶನ ಕೊಡಬೇಕು. ಏನು ಸ್ಥಿತಿ ಇದೆ ರೀ DGCA ನೀವು ಕೊಡಿ ಅಂತ ಕೋರ್ಟ್ ಇವರು ಕೇಳಬೇಕು. ಅವರೇ ಸೋಮೋಟೋ ಕೇಸನ್ನು ದಾಖಲು ಮಾಡಿಕೊಳ್ಬೇಕು ಅಂತ ಕೂಡ ಈ ಮನವಿಯನ್ನು ಹೇಳಲಾಗಿದೆ. ಜೊತೆಗೆ ತಕ್ಷಣದ ವಿಚಾರಣೆಗೆ ಅಂಥೇಳಿ ವಿಶೇಷ ಪೀಠ ಸ್ಥಾಪನೆ ಆಗಬೇಕು ಅಂತ ಕೂಡ ಒತ್ತಾಯ ಮಾಡಿದ್ದಾರೆ. ಸುಪ್ರೀಂ ಕೋರ್ಟ್ ಮೆಟ್ಟಿಲು ಹತ್ತಿದೆ. ಇಂಡಿಗೋ ವಿಮಾನಯಾನ ಸಂಸ್ಥೆ ಬಿಕ್ಕಟ್ಟು. ಮುಖ್ಯ ನ್ಯಾಯಮೂರ್ತಿ ಮಧ್ಯಪ್ರವೇಶವನ್ನು ಕೋರಿ ಅರ್ಜಿಯನ್ನು ಹಾಕಲಾಗಿದೆ. ಪ್ರಯಾಣಿಕರಿಗೆ ಉಂಟಾದಂತಹ ನಷ್ಟದ ಬಗ್ಗೆ ಪ್ರಶ್ನೆ ಮಾಡಿ ಅರ್ಜಿಯನ್ನು ಹಾಕೊಂಡಿದ್ದಾರೆ ವಕೀಲ ನರೇಂದ್ರ ಮಿಶ್ರಾ. ಸುಪ್ರೀಂ ಕೋರ್ಟ್ನಲ್ಲಿ ತುರ್ತು ವಿಚಾರಣೆ ಇದಾಗಬೇಕು ಅಂತ ಹೇಳಿ ಮನವಿ ಮಾಡಿಕೊಂಡಿದ್ದಾರೆ. ಕೂಡಲೇ ನ್ಯಾಯಾಧೀಶರು ಇದರಲ್ಲಿ ಮಧ್ಯಪ್ರವೇಶ ಮಾಡಬೇಕು ಅಂತ ಕೇಳಿಕೊಂಡಿದ್ದಾರೆ. ಕೋರ್ಟ್ ಸ್ವಯಂ ಪ್ರೇರಿತವಾಗಿ ಕೇಸ್ ದಾಖಲಿಸಿಕೊಳ್ಳಬೇಕು. ನಾಗರಿಕ ವಿಮಾನಯಾನ ಸಚಿವಾಲಯ DGCA ಸ್ಥಿತಿ ವರದಿಗಳನ್ನು ಸಲ್ಲಿಸಬೇಕು ಅಂತ ಹೇಳಿ ನಿರ್ದೇಶನ ಕೊಡಬೇಕು. ಏನು ಸ್ಥಿತಿ ಇದೆ ರೀ DGCA ನೀವು ಕೊಡಿ ಅಂತ ಕೋರ್ಟ್ ಇವರು ಕೇಳಬೇಕು. ಅವರೇ ಸೋಮೋಟೋ ಕೇಸನ್ನು ದಾಖಲು ಮಾಡಿಕೊಳ್ಬೇಕು ಅಂತ ಕೂಡ ಈ ಮನವಿಯನ್ನು ಹೇಳಲಾಗಿದೆ. ಜೊತೆಗೆ ತಕ್ಷಣದ ವಿಚಾರಣೆಗೆ ಅಂಥೇಳಿ ವಿಶೇಷ ಪೀಠ ಸ್ಥಾಪನೆ ಆಗಬೇಕು ಅಂತ ಕೂಡ ಒತ್ತಾಯ ಮಾಡಿದ್ದಾರೆ.